ಮಾಜಿ ಸಂಸದ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ, ನಿಮ್ಮನ್ನು ನಾನು ಸುಮ್ಮನೆ ದಡ್ಡ ಶಿಖಾಮಣಿ ಅಂತ ಕರಿತಾ ಇಲ್ಲ, ವಿತ್ ಪ್ರೂಫ್ ಇಟ್ಕೊಂಡು ಕರಿತಾ ಇದ್ದೀನಿ. ನೆನ್ನೆ ತಾವು ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರಪ್ಪ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟು $736 ಬಿಲಿಯನ್ ಇದೆ, ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ನೋಡಿ ಅಂತ. ಅದೇ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ನಾನು ನೋಡಿದ್ನಪ್ಪ, $736 ಇದೆ ಮಾರ್ಚ್ 31ಗೆ. ನೀನೇನು ಹೇಳಿದೆ, ಅದನ್ನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ 60,000 ಕೋಟಿ ಆಗುತ್ತಂತೆ. ಪ್ರತಾಪ್ ಸಿಂಹ ಅವರೇ, ನಿಮಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿರೋ ಟೀಚರ್ ಫೋನ್ ನಂಬರ್ ನನಗೆ ಕೊಟ್ಟರೆ ನಾನು ಅವ್ರಿಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಫೋನ್ ಮಾಡಿ, ಸರ್ ಇಂಥ ಅಯೋಗ್ಯರಿಗೆ ದಡ್ಡ ಶಿಖಾಮಣಿಗಳಿಗೆ ನೀವು ಮ್ಯಾಥ್ಸ್ ಹೇಳ್ಕೊಡ್ಬೇಡಿ, ನಿಮ್ಮ ಮರ್ಯಾದೆ ಕಳೀತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೀನಿ. $736 ಬಿಲಿಯನ್ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ 61 ಲಕ್ಷ ಕೋಟಿ ಆಗುತ್ತೆ ಪ್ರತಾಪ್ ಸಿಂಹ. 60,000 ಕೋಟಿ ಅಲ್ಲ, ಚಾಟ್ ಜಿ ಪಿ ಟಿ ಅಲ್ಲಪ್ಪ ಅದು ಬರ್ತಾ ಇರೋದು. ನಿನಗೆ ಡೌಟ್ ಇದ್ರೆ ಚೆಕ್ ಮಾಡು. $736 ಬಿಲಿಯನ್, 61 ಲಕ್ಷ ಕೋಟಿ ನಮ್ಮ ಮೇಲೆ ಇದೆ. ನಿನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ. ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ತೀಯ, ಏನಂದೆ ಅದೇನೇನೋ ಮಾತಾಡ್ತೀಯಲ್ಲ. ಪ್ರತಾಪ್ ಸಿಂಹ ನೀನಲ್ಲ, ನಿಮ್ಮಪ್ಪ ಅಲ್ಲ, ನಿಮ್ಮ ತಾತ ಅಲ್ಲ, ಯತ್ನಾಳ್ ಅವ್ರ ಅಪ್ಪ ಅಲ್ಲ, ಅವ್ರ ತಾತ ಅಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡೋಕ್ಕಾಗಲ್ಲ. ಇಷ್ಟಕ್ಕೂ ನಮ್ಮ ಸಾಹೇಬ್ರ ಪತ್ರದಲ್ಲಿ ಏನು ಬರೆದಿದ್ದಾರೆ, ಒಬ್ಬ ಅಯೋಗ್ಯನಿಗೆ BJP ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ? ಪತ್ರದಲ್ಲಿ ಏನು ಬರೆದಿರೋದವರು, RSS ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಬಡವ್ರ ಮಕ್ಳು ಇರ್ತಾರ್ರಿ. ನಿಮ್ಮ ಮಕ್ಕಳು NPS DPSಗಳಲ್ಲಿ ಓದ್ತಾ ಇದ್ದಾರಲ್ಲ, ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಓದ್ತಾ ಇದ್ದಾರಲ್ಲ, ಆ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರೆದಿರೋದು. ನೀವು ಯಾರಾದರೂ ನೆಟ್ಟಿಗೆ ಪತ್ರ ಓದಿದ್ದೀರಾ? ಇಲ್ಲಿ ಅದರ ಆಕ್ಟಿವಿಟೀಸ್ನ ಬ್ಯಾನ್ ಮಾಡಿ ಅಂದಿದ್ದಾರೆ. ತಪ್ಪೇನಿದೆ? ಸರ್ಕಾರಿ ಶಾಲೆಯಲ್ಲಿ ಯಾವ ಆಕ್ಟಿವಿಟೀಸು ನಡಿಬಾರ್ದು. ಮಾಜಿ ಸಂಸದ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ, ನಿಮ್ಮನ್ನು ನಾನು ಸುಮ್ಮನೆ ದಡ್ಡ ಶಿಖಾಮಣಿ ಅಂತ ಕರಿತಾ ಇಲ್ಲ, ವಿತ್ ಪ್ರೂಫ್ ಇಟ್ಕೊಂಡು ಕರಿತಾ ಇದ್ದೀನಿ. ನೆನ್ನೆ ತಾವು ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರಪ್ಪ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟು $736 ಬಿಲಿಯನ್ ಇದೆ, ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ನೋಡಿ ಅಂತ. ಅದೇ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ನಾನು ನೋಡಿದ್ನಪ್ಪ, $736 ಇದೆ ಮಾರ್ಚ್ 31ಗೆ. ನೀನೇನು ಹೇಳಿದೆ, ಅದನ್ನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ 60,000 ಕೋಟಿ ಆಗುತ್ತಂತೆ. ಪ್ರತಾಪ್ ಸಿಂಹ ಅವರೇ, ನಿಮಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿರೋ ಟೀಚರ್ ಫೋನ್ ನಂಬರ್ ನನಗೆ ಕೊಟ್ಟರೆ ನಾನು ಅವ್ರಿಗೆ ಫೋನ್ ಮಾಡಿ, ಸರ್ ಇಂಥ ಅಯೋಗ್ಯರಿಗೆ ದಡ್ಡ ಶಿಖಾಮಣಿಗಳಿಗೆ ನೀವು ಮ್ಯಾಥ್ಸ್ ಹೇಳ್ಕೊಡ್ಬೇಡಿ, ನಿಮ್ಮ ಮರ್ಯಾದೆ ಕಳೀತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೀನಿ. $736 ಬಿಲಿಯನ್ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ 61 ಲಕ್ಷ ಕೋಟಿ ಆಗುತ್ತೆ ಪ್ರತಾಪ್ ಸಿಂಹ. 60,000 ಕೋಟಿ ಅಲ್ಲ, ಚಾಟ್ ಜಿ ಪಿ ಟಿ ಅಲ್ಲಪ್ಪ ಅದು ಬರ್ತಾ ಇರೋದು. ನಿನಗೆ ಡೌಟ್ ಇದ್ರೆ ಚೆಕ್ ಮಾಡು. $736 ಬಿಲಿಯನ್, 61 ಲಕ್ಷ ಕೋಟಿ ನಮ್ಮ ಮೇಲೆ ಇದೆ. ನಿನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ. ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ತೀಯ, ಏನಂದೆ ಅದೇನೇನೋ ಮಾತಾಡ್ತೀಯಲ್ಲ. ಪ್ರತಾಪ್ ಸಿಂಹ ನೀನಲ್ಲ, ನಿಮ್ಮಪ್ಪ ಅಲ್ಲ, ನಿಮ್ಮ ತಾತ ಅಲ್ಲ, ಯತ್ನಾಳ್ ಅವ್ರ ಅಪ್ಪ ಅಲ್ಲ, ಅವ್ರ ತಾತ ಅಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡೋಕ್ಕಾಗಲ್ಲ. ಇಷ್ಟಕ್ಕೂ ನಮ್ಮ ಸಾಹೇಬ್ರ ಪತ್ರದಲ್ಲಿ ಏನು ಬರೆದಿದ್ದಾರೆ, ಒಬ್ಬ ಅಯೋಗ್ಯನಿಗೆ BJP ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ? ಪತ್ರದಲ್ಲಿ ಏನು ಬರೆದಿರೋದವರು, RSS ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಬಡವ್ರ ಮಕ್ಳು ಇರ್ತಾರ್ರಿ. ನಿಮ್ಮ ಮಕ್ಕಳು NPS DPSಗಳಲ್ಲಿ ಓದ್ತಾ ಇದ್ದಾರಲ್ಲ, ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಓದ್ತಾ ಇದ್ದಾರಲ್ಲ, ಆ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರೆದಿರೋದು. ನೀವು ಯಾರಾದರೂ ನೆಟ್ಟಿಗೆ ಪತ್ರ ಓದಿದ್ದೀರಾ? ಇಲ್ಲಿ ಅದರ ಆಕ್ಟಿವಿಟೀಸ್ನ ಬ್ಯಾನ್ ಮಾಡಿ ಅಂದಿದ್ದಾರೆ. ತಪ್ಪೇನಿದೆ? ಸರ್ಕಾರಿ ಶಾಲೆಯಲ್ಲಿ ಯಾವ ಆಕ್ಟಿವಿಟೀಸು ನಡಿಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.